ಹಾಗೂ ಅತಿಥಿ ಮಹೋದಯರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಸುಧಾಟೀಚರಿ ಒಂದು ಹೂಗುಚ್ಛವನ್ನ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶುಭ ದಿನದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಮಹನೀಯರು ಅತಿಥಿಗಳು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮ ಇಲ್ಲಿ ಬಹುಜನ ಚಳವಳಿ ಸಂಘ, ಕರ್ನಾಟಕ ಬಹುಜನ ಚಳವಳಿ ಸಂಘದ ವತಿಯಿಂದ ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಗಳಿಗೆ ನೋಟ್ ಪುಸ್ತಕಗಳು ಹಾಗೂ ಬಡ ಮಕ್ಕಳಿಗೆ ಇನ್ನಿತರ ಸೌಲಭ್ಯವನ್ನು ಕೊಡುತ್ತಾ ಬಂದಿರುತ್ತಾರೆ. ಈಗಲೂ ಕೂಡ ಈ ಒಂದು ವರ್ಷಕ್ಕೆ ಕಳೆದ ಕೆಲವೇ ದಿನಗಳ ಹಿಂದೆ ಮಕ್ಕಳಿಗೆ ನೋಟ್ಬುಕ್ಗಳನ್ನು ಕೂಡ ವಿತರಣೆ ಮಾಡಿರುತ್ತಾರೆ. ಅದೇ ರೀತಿಯಾಗಿ ಈಗ ಕೂಡ ಬಡ ಮಕ್ಕಳಿಗಾಗಿ ವೈಟ್ ಬಟ್ಟೆಗಳನ್ನು ವಿತರಿಸಲು ಬಂದಿರುತ್ತಾರೆ. ಈ ಒಂದು ಕಾರ್ಯಕ್ರಮ ಅತಿ ಮಧುರವಾದಂತ ಕಾರ್ಯಕ್ರಮವಾಗಿದೆ. ಹಾಗೂ ಇಂಥ ಸುಹಯೋಗ ಯಾವಾಗ ಬರುವುದಿಲ್ಲ, ಬಂದರೂ ಕೂಡ ಅಪರೂಪವಾಗಿರುತ್ತದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಬರೋರಿದ್ದರು. ಅವರು ಕೂಡ ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ, ನಮ್ಮ ಸಂಘಟನೆ ನಾಯಕರಿಗೆ ಮತ್ತು ಪತ್ರಕರ್ತರಿಗೆ ಯುವಾಸನ್ ವೇದಿಕೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ಏನು ಕನ್ನಡ ಪ್ರಾಥಮಿಕ ಶಾಲೆಗೆ ನಾವೆಲ್ಲ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಕಾರ್ಯಕ್ರಮಕ್ಕೆ ಬಂದು ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕಂತೇಳಿ ನಮ್ಮ ಮನಸ್ಸೊಳಗೆ ಬಂತು. ಏನ್ ಮಾಡ್ಬೇಕಂತೇಳಿ ನಾವು ಮಾತಾಡಿದಾಗ ನಮ್ಮ ಇಲ್ಲಿರುವಂತಹ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ನಮ್ಮ ಮಕ್ಕಳಿಗೆ ಈ ರೀತಿ ಕೊಡ್ತಿದ್ದೀವಿ ಸರ್ ಅಂತೇಳಿ ಮಾಡಿ ತಾನೇ ನಾವು ಮಗು ಕೊಡ್ಬೇಕಾದಂತ ಸಂದರ್ಭದಲ್ಲಿ ಹೇಳಿದ್ರು. ಆಯ್ತು ಮೇಡಮ್, ನಮ್ಗೆ ಒಂದು ಡೇಟನ್ನು ಫಿಕ್ಸ್ ಮಾಡಿ ಅವತ್ತು ನಾವು ನಿಮ್ಮ ವಿದ್ಯಾರ್ಥಿಗಳಿಗೆ ಏನ್ ಕೊಡ್ಬೇಕು ಸಮಸ್ಯೆಗಳು ಆ ರೀತಿ ನಾವು ಮುಟ್ಟಿಸ್ತೇವೆ ಅಂತ ಹೇಳಿದ್ದೀವಿ. ಅದೇ ರೀತಿ ಇವತ್ತು ಏನು ಸ್ವಾತಂತ್ರ್ಯ ಜಯಂತಿಯ ಅಂಗವಾಗಿ ನಿಮ್ಮ ಸ್ಕೂಲಿಗೆ ಕಾರ್ಯಕ್ರಮ ಬಂದಿದ್ದೀವಿ. ಇವತ್ತೇ ನಾವು ನಿಮ್ಮ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ವಿತರಣೆ ಮಾಡಬೇಕಂತೆ ನಮ್ಮ ಮನಸ್ಸಲ್ಲಿ ಬಂತು. ಅದೇ ರೀತಿ ಇವತ್ತು ನಿಮ್ಮ ಸ್ಕೂಲಿಗೆ ನಾವು ಬಂದಿದ್ದೀವಿ. ನಾವು ಏನು ಇವತ್ತು ಮಕ್ಕಳಿಗೆ ಸುಮಾರು ಒಂದು 20-25 ಜನ ಮಕ್ಕಳಿಗೆ ಇವತ್ತು ಯೂನಿಫಾರ್ಮ್ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ಸ್ಕೂಲಿಗೆ ಯೂನಿಫಾರ್ಮ್ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಆ ಭಗವಂತ ನಮಗೆ ಈ ವ್ಯಕ್ತಿತ್ವವನ್ನು ಕೊಡಲಿ. ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ನಮಗೆ ಬಹಳ ಮುಖ್ಯ. ಏನು ಇವತ್ತು
ನಾವು ಈ ಒಂದು ಸಮಾಜ ಸೇವೆಯನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಈ ಸಮಾಜ ಸೇವೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಈ ಸಮಾಜ ಸೇವೆ ನಾವು ಎಲ್ಲಿವರೆಗೂ ಭೂಮಿಯಾಗಿರ್ತೀವಿ ಅಲ್ಲಿವರೆಗೆ ಸಮಾಜ ಸೇವೆ ಮಾಡಬೇಕಂತ ನಾವು ಪ್ರತಿಜ್ಞೆ ಮಾಡ್ಕೊಳ್ತೀವಿ. ಅದೇ ರೀತಿ ನಮ್ಮ ಸಂಘಟನೆಯಿಂದ ಇಡೀ ಒಂದು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಜಿಲ್ಲೆಯೂ ಕೂಡ ನಾವು ಸಮಾಜ ಸೇವೆ ತೊಡಗಿಸಿಕೊಂಡಿದ್ದೀವಿ. ಈಗ ನಾವು ಮುಂದಿನ ದಿನಗಳಲ್ಲಿ ಏನು ನಮ್ಮ ಗೂಡ್ಸ್ ಗಾಡಿ ಓಡಿಸುವಂತ ಚಾಲಕರಿದ್ದಾರೆ ಅವ್ರಿಗೂ ಕೂಡ ಪಟ್ಟಿಯನ್ನು ಮಾಡಬೇಕಂತ ಹೇಳಿ ನಾವು ಮನೆ ಮಿಟಿಯಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ. ಅವರು ಸುಮಾರು 120 ಜನ ಇದ್ದಾರೆ. ಅವರು 120 ಜನಕ್ಕೆ ಅವರು ಸುಮ್ಮನೆ ಏನೋ ಮಾತುಕತೆಯಲ್ಲಿ ಬಂತು ಸರ್ ನಮಗೆ ಇಬ್ಬರು ಸ್ವಲ್ಪ ಬಹಳ ಖುಷಿಯಿದೆ ಅನ್ನುವಂಥ ಮಾತು ಬಂದು ಅವ್ರ ಬಾಯಲ್ಲಿ. ನಾನು ಅವತ್ತೇ ಮಾತುಕೊಂಡ್ಬಿಟ್ಟೆ, ನೀವು ಇಬ್ಬರಿಗೆ ಏನು ಕಾಳಜಿ ಮಾಡಬೇಡ್ರಿ, ಬರುವಂತ ನಿಮ್ಗೆ ಇಬ್ಬರು ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ನಾವು ಮತ್ತು ನಮ್ಮ ವೆಂಕಟೇಶ್ ಅವರು ಕೂಡ ಅವತ್ತ ಅವರಿಗೆ ಒಂದು ಮಾತಾಡ್ಬಿಟ್ಟು ಅದೇ ರೀತಿ ಬರುವಂತ ಮುಂದಿನ ತಿಂಗಳು 29 ಅಥವಾ 30 ತಾರೀಕಿಗೆ ನಾವು ಅವರಿಗೆ ಬಟ್ಟೆ ವಿತರಣೆ ಮಾಡಬೇಕಂತ ಅನ್ಕೊಂಡಿದ್ದೀವಿ. ನಾವು ಎಷ್ಟೋ ಜನ ನಮಗೆ ಸಮಾಜ ಸೇವೆ ಮಾಡೋದ್ರಲ್ಲಿ ನಿಮಗೆ ಏನು ಲಾಭ ಇದೆ ಅಂತ ಹೇಳಿದ್ರು. ನಮಗೆ ಎಷ್ಟೋ ಜನ ನಮಗೆ ಹೇಳಿದ್ರು, ಮಾನ್ಯಗಳಿಗೆ ಖರ್ಚು ಮಾಡಿದ್ರು, ನೀವು ಕೈಯಿಂದ ಖರ್ಚು ಸಮಾಜ ಸೇವೆ ಮಾಡೋದ್ರಲ್ಲಿ ಏನು ಲಾಭ ಇದೆ ಅಂತ ಹೇಳಿ ಹಿರಿಯ ಮಾತನ್ನು ಹೇಳಿದ್ದಾರೆ. ನಾವೇನು ಆಸ್ತಿ ಗಳಿಸ್ತೀವೋ, ಹಣ ಗಳಿಸ್ತೀವೋ, ಬಂಗಾರ ಗಳಿಸ್ತೀವೋ ಅದು ಯಾವುದು ನಮ್ಮ ಜೊತೆ ಬರಂಗಿಲ್ಲ. ಅದನ್ನ ಮತ್ತೆ ಬೇರೆ ಬಿಟ್ಟು ಹೋಗ್ಬೇಕು. ಹೆಂಡತಿ ಮಕ್ಕಳ ಅಥವಾ ಯಾರೇ ಇರ್ಬೋದು, ಹೆಂಡತಿ ಮಕ್ಕಳಿಲ್ಲ ಅಂದ್ರೆ ದೇಶ ಯಾರೋ ಇರ್ಬೋದು, ಯಾರು ತಿಂತಾರೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡದೆ ಇರುವಷ್ಟು ದಿನ ನೆಮ್ಮದಿ ಖುಷಿಯಾಗಿರ್ಬೇಕಂದ್ರೆ ಇರುವಂತ ಹಂಚಿ ತಿನ್ನುವಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ಈ ಸಮಾಜ ಸೇವೆ ಆಯ್ಕೆ ಮಾಡಿಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ರಾಜಕೀಯ ಯಾವುದು ಕೂಡ ಯಾವುದು ಏನಿಲ್ಲ. ನಮಗೇನು ಸಮಾಜ ಸೇವೆ ಸಂಘಟನೆ ಮಾಡ್ಕೊಂಡು ಅನ್ಕೊಳ್ಳದೆ ಮಾಡ್ತಾ ಇದೀವಿ ಅಷ್ಟೇ. ಅದಕ್ಕೆ ಬಿಟ್ಟು ಬೇರೆ ಯಾವ ಉದ್ದೇಶ ಇಲ್ಲ. ಯಾರ್ಯಾರು ಏನಿಲ್ಲ ಅಂತೇಳಿ ನಾವು ಅವ್ರ ಬಗ್ಗೆ ತಿಳ್ಕೊಳ್ಳೋಲ್ಲ. ನಮ್ಮ ಸಮಾಜ ಸೇವೆ ಯಾವುದು ಮುಂದುವರಿತದೆ ಅಂತ ಹೇಳಿ ನನ್ನ ಈ ಕಲದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಒಂದು ಗೀತೆ ಹಾಡಿ ಹೋಗ್ತಾ ಇದ್ರೆ ಆಡ್ಬೋದಾ? ಥ್ಯಾಂಕ್ ಯು. ಕಂದ ಕಂದ ಅಂಬೇಡ್ಕರಂತ ಕಂದ ಕಂದ ಅಂಬೇಡ್ಕರಂತ ಕರುಣಶೀಲ ಜ್ಞಾನವಂತ ಬುದ್ಧ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳವಡಿ ಇವತ್ತಿನ ಕಾರ್ಯಕ್ರಮ. ಇಲ್ಲಿನ ಉಪಸ್ಥಿತರಾಗಿರ್ಬೋದು ಹಾಗೂ ಶಿಕ್ಷಕರು, ಇಲ್ಲಿನ ನಮ್ಮ ಕರ್ನಾಟಕ ಬಹುಜನ ಸಂಘ ಚಳವಳಿಯ ರಾಜ್ಯಾಧ್ಯಕ್ಷರು, ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಪತ್ರಕರ್ತರು, ಮಕ್ಕಳೇ, ಇವತ್ತಿನ ದಿವಸ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಹುಟ್ಟು ಜಯಂತಿ ಅಂತ ಮಾಡ್ತಾರೆ. ನೀಡಿದ ಆಧಾರದಿಂದ ಬಹುಜನ ಅವರು ಒಂದು ಆ ಹಂತಕ್ಕೆ ಬರಬೇಕಾದ್ರೆ ಎಷ್ಟು ಕಷ್ಟ ನೋವುಗಳನ್ನ ಅನುಭವಿಸಿ ಅಕ್ಕಪಕ್ಕದಲ್ಲಿ ಎಲ್ಲ ಒಂದು ಒಬ್ಬೆಟ್ಟನ್ನ ಮಾಡಬೇಕಾದ್ರೆ ತುಂಬಾ ಕೆಲವು ಅಡೆತಡೆಗಳನ್ನೆಲ್ಲ ಸಹಿಸಿಕೊಂಡು ಆದ ನೀವು ಈಗ ನಿಮ್ಮ ಶಿಕ್ಷಣದಲ್ಲಿ ಮಕ್ಕಳು ನೀವು ಓದಿರ್ತೀರಲ್ಲ, ನಿಮ್ಮ ಮಕ್ಕಳು ನೀವು ಮನೆಯಲ್ಲಿನೂ ಕೂಡ ಸಮಸ್ಯೆ ಬರುತ್ತೆ. ಒಂದೊಂದು ಕರೆಂಟ್ ಹೋಗುತ್ತೆ. ಇವಾಗ ಕರೆಂಟ್ ಹೋಗೋದು ಮುಂಚೆ ಎಲ್ಲ ಕರೆಂಟ್ ಇರ್ತಾಗಿತ್ತು, ಉದ್ದಿನಕ್ಕೆ ಈಗ ನಿಮಗೆಲ್ಲ ಎಲ್ಲ ರೀತಿಯ ಅನುಕೂಲ ಇದೆ. ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿಯ ಬುಕ್ಸ್ ಎಲ್ಲ ಸಿಗ್ತಾ ಇದೆ. ಅಕ್ಕಪಕ್ಕದವರೆಲ್ಲ ಟ್ಯೂಷನ್ ಎಲ್ಲ ತಗೊಳ್ತಾ ಇದ್ದಾರೆ. ಟ್ಯೂಷನ್ ಎಲ್ಲ ನಾವೆಲ್ಲ ಕಲಿಬೇಕಾದ್ರೆ ಇಲ್ಲ, ನಾವು ಸರ್ಕಾರಿ ಸ್ಕೂಲಲ್ಲೇ ಬಂದಿಲ್ಲ. ಹೌದಾ? ಕೆಲವೊಂದು ಈಗ ನಾವು ಭಾಷಣ ಹೇಳ್ತಾ ಹೋದ್ರೆ ಆಲಸಿ ನಿದ್ದೆ ಎಲ್ಲ ಬರುತ್ತೆ ಮಕ್ಕಳಿಗೆಲ್ಲ. ಎಲ್ಲ ಯಾಕೆ ಇವೆಲ್ಲ ಬರ್ತಾರೆ ಹೋಗ್ತಾರೆ, ಇವೆಲ್ಲ ನಾವು ಮಾತಾಡಿದ್ರೆ ಹೋಗ್ತಾರೆ. ಆದ್ರೆ ಶಿಕ್ಷಣ ಅಂತ ನೀವು ಕಲಿತೀರಲ್ಲ, ಇವತ್ತು ನಿಮ್ದು ಸುಭಾಷ್ ಚಂದ್ರ ಬೋಸ್ ಬುಕ್ನೆಲ್ಲ ಓದ್ತೀರಿ, ತಿಳ್ಕೊಂತೀರಿ, ಎಲ್ಲ ಮಾಡ್ತೀರಿ. ನಾನು ಮಾಡ್ಬೇಕಂದ್ರೆ ನಿಮ್ಗೆ ದೋಷ ಬಂದಾಗ ಅವಾಗ ನಮ್ಗೆ ಕೆಲವೊಂದು ಸಿಸ್ಟಮ್ಗಳಿದ್ದಾವೆ, ಅದನ್ನ ನಾವು ನಿಲ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಮಧ್ಯದಲ್ಲಿ ಕಾನೂನುಗಳೆಲ್ಲ ಒಂದೊಂದು ಹಂತ ಬಂದಾಗ
ನಾವೆಲ್ಲ ತಿಳ್ಕೊಳ್ಳೋದು ಜಾಸ್ತಿ ಇದೆ. ನಾವು ಬುಕ್ ಅಷ್ಟೇ ಓದ್ತೀವಿ, ಬುಕ್ ಅಷ್ಟೇ ಓದ್ತೀವಿ. ಹೊರಗಡೆಯಿಂದ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಕಣ್ಣಲ್ಲಿ ಕಾಣಿದ್ರು ಕೂಡ ನಾವು ಸುಮ್ಮನಿರ್ತೀವಿ. ಹೌದಾ? ಈಗ ಕೆಲವು ಮಕ್ಕಳು ಹಂತ ಹಂತವಾಗಿ ಎಲ್ಲ ನಶೆ ಪದಾರ್ಥಗಳೆಲ್ಲ ಅವನ್ನೆಲ್ಲ ನೀವೆಲ್ಲ ಅಂಗಡಿಗಳು ಬಂದಾಗ ಅದನ್ನ ನೀವೆಲ್ಲ ದೂರಿಟ್ಟು ನಿಮ್ಮ ಓದೋದ್ ಕಡೆ ಜಾಸ್ತಿ ವಿದ್ಯಾಭ್ಯಾಸ. ಯಾಕಂದ್ರೆ ಇವಾಗ ತಿಳ್ಕೊಡ್ರಿ ಎಂತೆಂತ ಆಫೀಸರ್ ಆಗಿದಾರಲ್ಲ, ದೊಡ್ಡ ದೊಡ್ಡ ಹಂತದಲ್ಲಿ ಆಫೀಸರ್ ಆಗಿದ್ದಾರೆ, IAS IPS ಎಲ್ಲ ಅಧಿಕಾರಿಗಳಾಗಿದ್ದಾರೆ. ಶ್ರೀಮಂತ ಮಕ್ಕಳು ಅಷ್ಟೇ ಅಲ್ಲ, ಬಡವ್ರ ಮಕ್ಕಳು ಆಗಿದ್ದಾರೆ. ಹೌದಾ? ಪೊಲೀಸರಲ್ಲಿ ಬಡವ್ರ ಮಕ್ಕಳನ್ನೇ ಕಾಣ್ತಾರೆ. ಆಗ ನೀವು ಒಂದು ಹಂತದಲ್ಲಿ ಓದ್ತಾ ಬಂದ್ರೆ ಮುಂದೆ ನೀವು ಫ್ಯೂಚರ್ ಅಲ್ಲಿ ಹೇಳಿ ಬರೋದಿಲ್ಲ. ನೀವು ನಮ್ಗೆ ಇಲ್ಲಿಗೆ ಬಂತು, ನಮ್ದು ಸ್ಕೂಲ್ ಮುಗಿತು, 10th ಮುಗಿತು, ನಮ್ದು ಮುಂದೆ ನೌಕರಿ ಏನು ಸಿಗ್ತದೆ ಏನಿಲ್ಲ. ನೀವು ವಿದ್ಯಾಭ್ಯಾಸ ಮಾಡಿ ಮೊದಲಿನ ಅಭಿನ ಇವಾಗ ಮುಂಚೆ ಒಂದು ಏನು ಇನ್ಫ್ಲೂಯೆನ್ಸ್ ಮಾಡ್ತಿದ್ರು. ಜಾಬ್ ಮಾಡಬೇಕಾದ್ರೆ ಒಬ್ಬರನ್ನ ತಗೋಬೇಕಾದ್ರೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ವಿ. ಇವಾಗ ಆನ್ಲೈನ್ ಎಕ್ಸಾಮ್ ಪ್ರತಿಯೊಂದು ಹಂತ ಹಂತವಾಗಿ ಎಕ್ಸಾಮ್ಗಳು ಇರ್ತಾರೆ. ಆ ಎಕ್ಸಾಮ್ಗಳನ್ನ ಸಿಂಪಲ್ ಆಗಿಲ್ಲ. ಚಂದ್ರಬೋಸ್ರು 1897ರಲ್ಲಿ ಜನಿಸಿದರು. 23 ಜನವರಿಯಲ್ಲಿ ಜನಿಸಿದರು. ಹಾಗೂ ಅವರ ತಂದೆ ತಾಯಿ ಹೆಸರು ನಾಥ್ ಬೋಸ್ ಹಾಗೂ ತಾಯಿಯ ಹೆಸರು ಪ್ರಭಾವತಿ ದೇವಿ. ಅವರು ಒಂದು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಇಷ್ಟು ಹೇಳಿ ನನ್ನ ಮಾತನ್ನು ಶಮಾಯಿಗಳಿಗೆ ಧನ್ಯವಾದಗಳು. ಈಗ ಅತಿಥಿ ಮಹೋದಯರು ಮಾತನಾಡಬೇಕಾಗಿ ಕೇಳಿಕೊಳ್ಳಬಹುದು. ಮತ್ತೆ ಮಕ್ಕಳ ಮತ್ತೆ ಬಂದ್ರೆ ಮತ್ತೊಂದು ಸಲ ನೋಡ್ತಾ ಇದ್ರ ಆಡ್ಬೇಕು ಮಾತಾಡ್ಬೇಕು. ನಾವು ಭಾಳ ಹಾಡ್ತೀವಿ, ಮಾತಾಡೋದು ಕಡಿಮೆ. ಇವತ್ತು ಒಂದು ಶುಭ ದಿನ. ಯಾಕಂದ್ರೆ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಅಂಗವಾಗಿ ನಮಗೆ ಬಂದಿದ್ದು ಒಂದು ಅವರ ಜಯಂತಿಯನ್ನ ಖುಷಿ ಆಗ್ತದೆ. ಹಾಗೆ ನಿಮ್ಮನ್ನೆಲ್ಲ ನೋಡಿ ಕೂಡ ಬಹಳ ಖುಷಿ ಆಗ್ತದೆ. ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬಹಳಷ್ಟು ಕೊಡುಗೆಗಳನ್ನು ನೀಡಿ ನಮಗೆ ಹೋಗಿದ್ದಾರೆ. ಅವರ ಒಂದು ಆದರ್ಶ ಒಂದು ಹೋರಾಟದ ಪ್ರತಿಫಲವೇ ಇವತ್ತು ನಾವೆಲ್ಲರೂ ಸ್ವತಂತ್ರವಾಗಿದ್ದೇವೆ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಒಳ್ಳೆ ಸ್ಟಡಿ ಮಾಡಿ ಪಾಸ್ ಆಗಬೇಕು, ಹೆಚ್ಚಿನ ಅಂಕಗಳನ್ನು ತಗೊಂಡು ಹೀಗೆ ಮುಂದುವರಿಬೇಕು ಅಂತ ಹೇಳ್ತಾ, ಅದ್ರ ಜೊತೆಗೆ ಆಟ ಮಾಡಿ ಪಾಠವನ್ನು ಕಲಿಯಿರಿ. ನಿಮ್ಮ ಶಿಕ್ಷಕರಿಗೆ ಒಳ್ಳೆ ವಿದ್ಯಾರ್ಥಿಗಳಾಗಿ ತೋರಿಸಿ ಅಂತ ಹೇಳ್ತಾ, ಇವತ್ತಿನ ದಿನ ನಾನು ಕೇಳ್ಕೊಳ್ತಿದ್ದೇನೆ. ಹಾಗೆ ಮತ್ತು ನಿಮ್ಮ ಶಿಕ್ಷಕರು ಸ್ವಲ್ಪ ಹೇಳಿದ್ರು, ಯಾಕಂದ್ರೆ ನಿಮ್ಮ ಕೆಲವು ಕಾಂಪ್ಲೆಕ್ಸ್ಗಳು ಬಂದಿದ್ದಾವಂತೆ. ಸೊ ಇವಾಗ ನಾವೆಲ್ಲ ಬರಬಾರ್ದು. ಒಳ್ಳೆ ವಿದ್ಯಾರ್ಥಿಗಳಾಗ್ತಿರ್ತಾನೆ ಆಗಿರಲ್ಲ. ಓಕೆ, ಶಿಕ್ಷಕರಿಗೆ ಕಾಣಿಸ್ಬಾರ್ದು ಯಾವಾಗಲೂ. ಅವರಿಗೆ ಒಳ್ಳೆ ಪಾಠ ಹೇಳಿಕೊಡ್ತಾರೆ ಶಿಕ್ಷಕರು. ನಾನು ಕೂಡ ಒಬ್ಬ ಶಿಕ್ಷಕನಾಗಿ ಕೆಲಸ ಕೂಡ ಮಾಡಿದ್ದೀನಿ. ನನಗೆ ಗೊತ್ತು ಮಕ್ಕಳ ಒಂದು ಮನಸ್ಸು ಯಾವ ರೀತಿ ಇರ್ತದೆ ಅಂತ ಹೇಳಿ. ಅದಕ್ಕಾಗಿ ಶಿಕ್ಷಕರಿಗೆ ನೀವೆಷ್ಟು ಪ್ರೀತಿಯಿಂದ ಲಕ್ಷ್ಯ ಕೊಟ್ಟು ಪಾಠವನ್ನ ಕೇಳ್ತೀರಿ, ಅವ್ರಿಗೆ ಬಹಳ ಖುಷಿಯಾಗಿರುತ್ತೆ. ಕ್ಲಾಸ್ನಲ್ಲಿ ಯಾವುದೇ ಗಲಾಟೆ ಮಾಡದೇನೆ ಶಿಕ್ಷಕರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಒಳ್ಳೆ ವಿದ್ಯಾರ್ಥಿಗಳಾಗಿ ಸ್ವಲ್ಪ ಮಾರ್ಕ್ಸ್ ತೆಗೆದು ತೆಗಿದ್ರಲ್ಲ. ಮುಂದಿನ ವರ್ಷ ನಾವು ಬರ್ತಿದ್ದೀವಿ. ಮತ್ತೆ ಯಾವಾಗ ನಮ್ಮ ಮುದ್ದು ಮಕ್ಕಳಿಗೆ ಬಟ್ಟೆಯನ್ನು ವಿತರಿಸಲಿದ್ದಾರೆ. ಮುದ್ದು ಮಕ್ಕಳು ಬಂದು ಅದನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಸಮರ್ಥ್ ಸತೀಶ್ ಜಂಗ್ಲು, ಇವರಿಗೆ ದೇವೇಂದ್ರ ಸರ್ ಇವರು ಸಮವಸ್ತ್ರವನ್ನ ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಹೆಸರು ಸಮರ್ಥ್ ಸತೀಶ್ ಜಂಗ್ಲು. ಉಮ್ಮಿ ಹನಿ ಹುಟ್ಟಿ 2ನೇ ತರಗತಿ. ಇವಳಿಗೂ ಸಹ ದೇವೇಂದ್ರ ಸರ್ ಅವರು ಸಮವಸ್ತ್ರ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೊಹಮ್ಮದ್ ಅನೀಫ್ ಸೇಖ್. ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಿಸಿದಂತಹ ದೇವೇಂದ್ರ ಸರ್ ನಿಮಗೆ ತುಂಬಾ ಧನ್ಯವಾದಗಳು. ಈಗ ಮೃತ್ಯುಂಜಯ ಇವರಿಗೆ ದೇವಿ ಅಂಬಾಡಿ ಅವರು ಸಮವಸ್ತ್ರ ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸೋಹೇಬ್ ಸುಲೇಮಾನ್ ಹುಟ್ಟಿ ವರ್ಗ 4ನೇ ತರಗತಿ ವಿದ್ಯಾರ್ಥಿ. ಗೂಡ್ಸಾ ಸದ್ದಾಂ ಹುಸೇನ್ ಗುರಿಹಾಳ್ 4ನೇ ತರಗತಿ ವಿದ್ಯಾರ್ಥಿ. ಮೇಡಮ್ ನಿಮಗೆ ಧನ್ಯವಾದಗಳು. ಈಗ ರಾಜೇಶ್ ಸರ್ ಇವರು ಸಮವಸ್ತ್ರವನ್ನು ಕೊಡಬೇಕಾಗಿ 5ನೇ ತರಗತಿ ವಿದ್ಯಾರ್ಥಿ. ಸುಫಿಯಾನ್ ಶರೀಫ್ ಹುಟ್ಟಿ 6ನೇ ತರಗತಿಯ ವಿದ್ಯಾರ್ಥಿ. ಅರ್ಜಾನ್ ಮೆಹಬೂಬ್ ಖಾಟೆ 6ನೇ ತರಗತಿ ವಿದ್ಯಾರ್ಥಿ. ವೆಂಕಟೇಶ್ವರ ನಿಮಗೆ ಮುದ್ದು ಮಕ್ಕಳಿಗೆ ಸಮವಸ್ತ್ರ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಸಂಜಯ್ ಬಾಬು ಎಡಿಗೆ 6ನೇ ತರಗತಿ ವಿದ್ಯಾರ್ಥಿ. ಮಂಜುನಾಥ್ ಮಹಾಲೆ 6ನೇ ತರಗತಿ ವಿದ್ಯಾರ್ಥಿ. ತರಗತಿ ವಿದ್ಯಾರ್ಥಿ. ಪಾಂಡು ಸಿಂಗಾಡೆ 7ನೇ ತರಗತಿ ವಿದ್ಯಾರ್ಥಿ. ವಿಜಯ್ ಸರ್ ನಿಮಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾಗಿದ್ದಾರೆ. ಜನಾಬಾಯಿ ರಾಘು ಧಾರೆ ಗೋಪಿನಂದ ರಂಜನ್ ಬಳ್ಳಾರಿ. ಸಮವಸ್ತ್ರವನ್ನು ವಿತರಿಸಬೇಕು. ಸರ್ ನಿಮಗೆ ತಮ್ಮೆಲ್ಲ ಕೆಲಸವನ್ನು ಬದಿಗೊತ್ತಿ ಇಂದು ಆಗಮಿಸಿದಂತ ವೇದಿಕೆ ಮೇಲಿರುವಂತಹ ಗಣ್ಯರು ಹಾಗೂ ನಮ್ಮ ಶಿಕ್ಷಕ ಬಳಗ ಹಾಗೂ ನನ್ನ ಮಕ್ಕಳು, ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ. ಅದರಂತೆ ಸಂತ ತುಕಾರಾಮ್ ಅವರ ಜನ್ಮದಿನ. ಅದರಂತೆ ಪಂಡ್ರಾಪುರದಲ್ಲಿ ವಿಠ್ಠಲ ರುಕ್ಮಿಣಿಯವರ ವಾರ್ಷಿಕೋತ್ಸವ. ಅದರಂತೆ ವಸಂತ ಪಂಚಮಿ. ಈ ದಿನ ಅಂದ್ರೆ ವಿಶೇಷ ದಿನ, ಸ್ಪೆಷಲ್ ದಿನ. ಇವತ್ತಿಗೆ ಬಹುಜನ ಚಳವಳಿ ಸಂಘದವರು, ರಾಜ್ಯಾಧ್ಯಕ್ಷರಾದಂಥ ದೇವೇಂದ್ರ ಸರ್ ಅವರು ಬಂದಿದ್ದಾರೆ. ಅವರ ಅದರಂತೆ ಇತರ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮೊಂದಿಗೆ ಕಳೆದಿದ್ದಾರೆ. ಈ ಮುದ್ದು ಮಕ್ಕಳ ಸಲುವಾಗಿ ಕಳೆದಿದ್ದಾರೆ.
ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅದರಂತೆ ನಮ್ಮ ಶಾಲೆಗೆ ಇವಾಗ ಬಂದು ನಮ್ಮ ಮುದ್ದು ಮಕ್ಕಳಿಗೆ ಬಟ್ಟೆಯನ್ನ ಕೊಟ್ಟಿದ್ದಾರೆ ಬಹುಜನ ಸಮಾಜವಾದ ಚಳವಳಿ ಸಂಘದವರು. ಅವರಿಗೆ ಗಣಪತಿ ದೇವರು ಆಯುರಾರೋಗ್ಯ ಆಯುಷ್ಯ ಕೀರ್ತಿ ಕೊಟ್ಟು ಕಾಪಾಡಲಿ ಮತ್ತು ಅವರ ಸಮಾಜ ಸೇವೆ ಇನ್ನೂ ಹೆಚ್ಚಿಗೆ ಬೆಳೆಯಲಿ. ಈಗ ನನಗೆ ಎಷ್ಟು ಖುಷಿ ಆಗಿದೆ ಅಂತಂದ್ರೆ ನಾನು ಹೊಸ ಬಟ್ಟೆ ಹಾಕೊಂಡು ಬಂದೇನೋ. ನಾನು ಇನ್ನೂ ಪ್ರೈಮರಿ ಸ್ಕೂಲ್ನಲ್ಲಿ ಇದ್ದೆ ಅಂತ ನನ್ನ ನೆನಪಂತು. ಪ್ರೈಮರಿ ಶಾಲೆಯಲ್ಲಿ ಬಟ್ಟೆ ಸಿಕ್ಕಬೇಕು ನಾನು ಸಣ್ಣ ಹೋಗ್ಬೇಕಾದ್ರೆ. ಆದ್ರೆ ಇವತ್ತು ಬಟ್ಟೆ ಕೊಟ್ಟು ಹಾಕೊಂಡಷ್ಟು ಖುಷಿ ನನಗಾಗಿದೆ. ಅದಕ್ಕಾಗಿ ನನ್ನ ಮಾತುಗಳು ಬರ್ತಾ ಇಲ್ಲ. ನಿಮ್ಗೆ ದೇವರು ಆನಂದ ಎಲ್ಲವನ್ನು ಕೊಡ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಇವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀಮತಿ ದೇವಿ ಅಂಬಾಡಿ ಮೇಡಮ್ ರವರು ತಮ್ಮ ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಚಳವಳಿ ಸಂಘದಿಂದ ನಾನು ರಾಜ್ಯಾಧ್ಯಕ್ಷರಾಗಿ ಮತ್ತು ನಮ್ಮನ್ನ ದೇವೇಂದ್ರಕ್ಕೂ ಕೂಡ ಮತ್ತು ಟೀಚರ್ಸ್ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಬಡ ಹುಡುಗರಿಗೆ ಬಟ್ಟೆ ವಿತರಣೆ ಮಾಡ್ತಾ ಇದ್ದೇವೆ. ಇನ್ನು ಬರೋ ದಿನದಲ್ಲಿ ಎಲ್ಲ ಮಕ್ಕಳಿಗೆ ಶಾಲೆಯಲ್ಲಿರುವ ಎಲ್ಲ ಮಕ್ಕಳಿಗೂ ಕೂಡ ಕೊಡ್ಬೇಕಂತೇಳಿ ದೇವರು ನಮ್ಗೆ ಆ ಶಕ್ತಿಯನ್ನು ಕೊಡ್ಬೇಕಂತೇಳಿ ಕಾರ್ಯಕ್ರಮ ಬಿಟ್ಕೊಳ್ತೇವೆ. ಮತ್ತೆ ಅದೇ ತರ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಇನ್ನೂ ಮುಂದಿನ ದಿನದಲ್ಲಿ ಇನ್ನೂ ಬರ್ತಾ ಯಾವಾಗಲಾದ್ರೂ ಏನು ಎಷ್ಟು ಕಷ್ಟ ಇದ್ರೂ ನಾವು ಅದರಲ್ಲಿ ನಮ್ಮ ಸಂಘಟನೆಯನ್ನು ಇನ್ನೂ ಬಹು ಚಳವಳಿ ನಾವು ಸಂಘ ಮಾಡಿದ್ವಿ. ಇನ್ನೂ ಅನೇಕರು ಕೂಡಿ ಇನ್ನೂ ಸಹಾಯ ಮಾಡ್ಬೇಕಂತ ಒಂದು 2 ಮಾತುಗಳನ್ನು ಹೇಳ್ತೇವೆ. ನಮಗೆಲ್ಲ ಬಹಳ ಖುಷಿ, ನಿಮ್ಗೂ ಹಾಗೆ ಅನಿಸ್ತದೆ. ಯಾಕಂದ್ರೆ ನಾವೆಲ್ಲ ಈ ಹಂತದ ಹಾಕೊಂಡು ದೊಡ್ಡ ಈ ಹಂತಕ್ಕೆ ಬಂದಿರೋದು. ಬಾಲ್ಯದಲ್ಲಿ ಯಾರಾದ್ರೂ ಒಂದು ಸಣ್ಣ ಪೆನ್ಸಿಲ್ ಕೊಡಿಸಿದ್ರು ನಮ್ಗೆ ಎಷ್ಟು ಖುಷಿ ಆಗ್ತದೆ ಅಲ್ಲ. ಆ ಖುಷಿ ಎಲ್ಲ ಮಕ್ಕಳಿಗೂ ಮುಂದಿನ ದಿನಗಳಲ್ಲಿ ದೊರೆಯಲಿ ಅಂತ ಕೇಳ್ಕೊಂಡು ಅವ್ರಿಗೆ ಆ ಶಕ್ತಿಯನ್ನ ಕೊಡ್ಲಿ ಅಂತ ಕೇಳ್ತಾ ಇಂದಿನ ಕೊನೆಯ ಹಂತದ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದೇ ಒಂದು ನಾವು ತುಂಬಾ ಸಂತೋಷದ ಸಂಗತಿ. ಯಾಕಂದ್ರೆ ಇಂದು ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ. ಈ ದಿನದಂದೇ ಈ ಶಾಲೆಗೆ ಕೊಡುಗೆದಾನಿಯಾಗಿ ಬಂದಂತಹ ಬಹುಜನ ಸಮಾಜ ಚಳವಳಿ ಸಂಘದವರು ಬಂದು ಮಕ್ಕಳಿಗೆ ಸಮವಸ್ತ್ರ ವಿತರಣೆಯನ್ನು ನಾವು ಮಾಡ್ತೀವಿ ಅಂದಾಗ ನಮಗೆ ತುಂಬಾ ಸಂತೋಷ ಆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀಮತಿ ಶ್ರೀದೇವಿ ಅಂಬೋಡೆ ಮೇಡಮ್ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ, ನಮ್ಮ ಶಾಲೆಯ ಪರವಾಗಿ, SDMC ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ, ಅಭಿನಂದನೆಗಳು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಂಡಂತಹ ಶ್ರೀ ದೇವೇಂದ್ರ ಸರ್ ಅವರಿಗೆ, ರಾಜ್ಯಾಧ್ಯಕ್ಷರು, ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ, ಶಾಲೆಯ ಪರವಾಗಿ, SDMC ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅಭಿನಂದನೆಗಳು ಸರ್. ರಾಜೇಶ್ ಹಾವಳಿ ಸರ್ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಶೋಭೆಯನ್ನು ತಂದುಕೊಟ್ಟು ಅವರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಭಿನಂದನೆಗಳು. ವಿಜಯ ಭಾಷಣ 10 ಪುಸ್ತಕಗಳನ್ನು ಇದ್ದಂತ ಜ್ಞಾನವನ್ನ ಒಂದು ಕಾವ್ಯದ ಮೂಲಕ, ಒಂದು ಪದ್ಯದ ಮೂಲಕ ಮಕ್ಕಳಿಗೆ ಮನದಟ್ಟು ಮಾಡಿ ತುಷಾರವಾಗಿ ಹಾಡನ್ನು ಮಾಡಿದಂತಹ ಶಿಕ್ಷಕರು ಆದಂತಹ ವಿಜಯ್ ಚವಾಣ್ ಸರ್ ಅವರು ಈ ಕಾರ್ಯಕ್ರಮದ ಪರವಾಗಿ, ಮಕ್ಕಳ ಪರವಾಗಿ, SDMC ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸುತ್ತೇನೆ. ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಶೋಭೆ ತಂದುಕೊಂಡಂತಹ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ, ಶಾಲೆಯ ಪರವಾಗಿ, SDMC ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅವರು ಸಹ ಈ ಕಾರ್ಯಕ್ರಮ ಮಕ್ಕಳಿಗೆ ಪಠ್ಯ ಪುಸ್ತಕದಿಂದ ಹಿಡಿದು ಸಮವಸ್ತ್ರ ವಿತರಣೆ, ಪ್ರತಿಯೊಂದು ಮಗುವಿಗೂ ಸಹ ಕಾಳಜಿಯಿಂದ
ಮೇಡಮ್ ನೀವು ಕಳಿಸ್ರಿ, ಹೆಸರು ಕಳಿಸ್ಲಿಲ್ಲ ಅಂತ ಹೇಳಿ ಪದೇ ಪದೇ ಕೇಳ್ತಾ, ಅಂದ್ರೆ ಸಹಾಯ ಮಾಡುವುದು ನಮ್ಮ ಸಂಘದಿಂದ ನಾವು ಮಾಡ್ಬೇಕು ಅನ್ನೋ ಒಂದು ಉತ್ಸುಕತೆಯಿಂದ ಪದೇ ಪದೇ ಕೇಳಿ ಹೆಸರನ್ನ ಇಸ್ಕೊಂಡು ಅವರು ಏನ್ ಮಾಡಿದ್ರು ಅಂತಂದ್ರೆ ಈ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ರು. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆನ ತಂದುಕೊಟ್ಟಂತ ಅವರಿಗೂ ಸಹ ನಾವು ನಮ್ಮ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸರ್. ಆಶಾ ಮಹಾಸಮ್ಮೇಳನಗಳು ಹಾಗೂ ಪತ್ರಕರ್ತರ ಬಳಗದವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಕ್ಕಾಗಿ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ SCMC ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಶಾಲೆಯ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲು ಸಾರಥಿಯಾದಂತ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಅದೇ ರೀತಿ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ರುಚಿಯಾಗಿ ಭೋಜನವನ್ನು ಬಡಿಸತಕ್ಕಂಥ ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿಗಳಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಕ್ಕಳೇ, ಈ ಕಾರ್ಯಕ್ರಮದ ರೂವಾರಿಗಳಿಗೆ ಶುಭ ಹಾರೈಸಿ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶ್ರೀ ರಾಜನಾಥ್ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಭಿನಂದನೆಗಳು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯರಾದಂತಹ ಶ್ರೀಮತಿ ಮೋದಿನ್ ಅವರಿಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಮುದ್ದು ಮಕ್ಕಳು ಸಹ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಂಡಿದ್ದೀರಿ. ನಿಮಗೂ ಸಹ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಚಂದ ಅನಿಸಿಕೊಂಡಂತಹ ಸರ್ವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ